ನನಗೆ ಆರೋಗ್ಯದಲ್ಲಿ ಏರುಪೇರಾದಾಗ ವ್ಯತ್ಯಾಸ ಆದಾಗ ತಕ್ಷಣ ಆರೈಕೆ ಆಸ್ಪತ್ರೆಗೆ ನನ್ನೆಲ್ಲರೂ ಸೇರಿ ಕರ್ಕೊಂಡು ಬಂದಾಗ ನನಗೆ ಮಧ್ಯರಾತ್ರಿ 1 ಗಂಟೆವರೆಗೂ ನನ್ನ ಜೊತೆಗಿದ್ದು ಅವರ ವೈದ್ಯರು, ಅವರ ತಂಡ ಮತ್ತು ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರು ನನ್ನ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ ವಿಶೇಷವಾಗಿ ಕುಟುಂಬದ ಸದಸ್ಯರು ಅವರ ತಂಡ ವೈದ್ಯರಿಗೆ ಮತ್ತು ಸಿಬ್ಬಂದಿ ವರ್ಗ 10 ನಿಮಿಷಕ್ಕೆ ಒಂದ್ಸಾರಿ ಬಂದು ತಪಾಸಣೆ ಮಾಡಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟರೆ ಇದು ಆಸ್ಪತ್ರೆ ಅಲ್ಲ, ಒಂದು ರೀತಿ ನನಗೆ ಮನೆಯಲ್ಲಿ ಯಾವ ರೀತಿ ಕುಟುಂಬ ಸದಸ್ಯರನ್ನು ನೋಡ್ಕೊಳ್ತಾರೆ ಅದೇ ರೀತಿ ನೋಡ್ಕೊಂಡ್ರೆ ನಮ್ಮ ಡಾಕ್ಟರ್ ರವಿ ಅವರಿಗೂ ಅವರ ಎಲ್ಲ ವೈದ್ಯರ ಮೇಲೆ ಮತ್ತು ವಿಶೇಷವಾಗಿ ಅವರ ಸಿಬ್ಬಂದಿ ವರ್ಗ ಮನೆಯವರಂತೆ ನನ್ನ ನೋಡಿಕೊಂಡಂಥ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಆರೈಕೆ ಆಸ್ಪತ್ರೆ ಸಿಬ್ಬಂದಿ ವರ್ಗ ಡಾಕ್ಟರ್ಗೆ ವೈದ್ಯರಿಗೆ ಬೆಳೆಯವರಿಗೆ ಧನ್ಯವಾದ. ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಅಖಿಲ ಕನ್ನಡ ಪರಿಚಯ ಮಹಾಸಭಾ ಬೆಂಗಳೂರು ಇವರ ವತಿಯಿಂದ ನಿನ್ನೆ ಏನು 17ನೇ ತಾರೀಕು ಚಿಕ್ಕಬೆಂಗಳೂರು ಗ್ರಾಮದ ಕಿರಣ್ ಎಂಬಾತನನ್ನು ಯಾವುದೋ MOB ಕೇಸಲ್ಲಿ ಅದನ್ನು ಅರೆಸ್ಟ್ ಮಾಡಿ ಪೊಲೀಸರು 27, 28, 29ನೇ ತಾರೀಕಿನಲ್ಲೂ ಕೂಡ ಅವನನ್ನು ಸ್ಟೇಷನ್ಗೆ ಬೇರೆ ಬೇರೆ IB ಲಾಡ್ಜು ಈ ಥರದಲ್ಲಿ ಇಟ್ಕೊಂಡು ಬಂಧಿಸಿ ಅವನ್ನ ಮಾನಸಿಕವಾಗಿ ದೈಹಿಕವಾಗಿ ಅವನ್ನ ಟಾರ್ಚರ್ ಮಾಡಿ ಭಾರಿ ಹಿಂಸೆಯಾಗಿ ಹೊಡೆದು ಆಮೇಲೆ ಅವ್ರು ಕುಡಿದಿರ್ತಕ್ಕಂಥ ಬ್ರ್ಯಾಂಡಿಯಲ್ಲಿ ಉಚ್ಚೆ ಒಯ್ದು ಅದನ್ನು ಕುಡಿಸಿ ಈ ಥರದ್ದೆಲ್ಲ ಮಾನವ ಉಲ್ಲಂಘನೆ ಮಾಡಿರ್ತಕ್ಕಂಥ ಪೊಲೀಸರ ವಿರುದ್ಧವಾಗಿ ನಾಳೆ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಸಂತೆಬೆನ್ನೂರು ಸರ್ಕಲ್ನಿಂದ ಸಂತೆಬೆನ್ನೂರು ಬಸ್ ಸ್ಟ್ಯಾಂಡ್ವರೆಗೂ ಕೂಡ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 27ನೇ ತಾರೀಕು ಏನು ಪೊಲೀಸರು ಕರ್ಕೊಂಡು ಹೋಗಿದ್ದು, ಪೊಲೀಸರು 27ನೇ ತಾರೀಕು ಪ್ರಕರಣ 27, 28, 29ನೇ ತಾರೀಕು ತನಕ ಇಟ್ಟಿದ್ದು ಆ ಮನೆಯವ್ರ ಕುಟುಂಬದವರು ನನ್ನ ಮಗ ಕಾಣ್ತಲ್ಲ ಅಂತ ಸಂದರ್ಭದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದ ಸಂದರ್ಭದಲ್ಲಿ ಅವರು ಯಾವುದೇ ಥರದ ಕಂಪ್ಲೇಂಟ್ ನಾವು ತೊಗೊಳ್ಳೋಲ್ಲ ಅಂತ ಹೇಳಿದಾಗ ಅವರು ಸಿಮೆಣ್ಣೆ ಸುರ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊತೀವಿ, ನನ್ನ ಮಗನಿಗೆ ಕೊಡ್ತಂತ ಹೇಳಿದಾಗ ಅವ್ರು ಕೂಡಲೇ ಇಲ್ಲಿ ಆಗಲ್ಲ ಅಂತೇಳಿ ಕಳಿಸಿದಂಥ ಸಂದರ್ಭದಲ್ಲಿ ಅವರು ಅವ್ರನ್ನ ಬಿಟ್ಟು ತಹಸೀಲ್ದಾರ್ಗೆ ಕೊಟ್ಟಿಗೆ ಇನ್ನೂ ಅಟೆಂಡ್ ಮಾಡಿಸಿ ಅವ್ರನ್ನ ಮತ್ತೆ ಪುನಃ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಮಾರನೇ ದಿವಸ ನೀನು ಹೇಳಿದ ತಕ್ಷಣ ಬರ್ಬೇಕಪ್ಪ ಅಂತ ಹೇಳಿದಾನೆ.